ಆ ಧೈರ್ಯ ಲಕ್ಷ್ಮಿ ಕೇವಲ ಉತ್ತಮ ಹುದ್ದೆಯಲ್ಲಿರೋರ್ಗಲ್ಲ, ಪ್ರತಿನಿತ್ಯ ನಮ್ಮಲ್ಲಿ ಪ್ರಕಟ ಆಗುವಂಥವಳು ಅಲ್ವಾ? ನಾವು ಯಾರೋ ನಮ್ಮನ್ನ ಕ್ರಿಟಿಸೈಸ್ ಮಾಡಿದಾಗ, ಅಥವಾ ಏನೋ ಸಂಕಷ್ಟ ಬಂದಾಗ, ಅಥವಾ ಯಾರೋ ನಮಗೆ ನಮ್ಮ ಅವಕಾಶಗಳನ್ನ ಕಿತ್ಕೊಂಡಾಗ, ಅಥವಾ ಯಾರೋ ನಮ್ಮಿಂದ ನಮ್ಮದನ್ನ ಬೇರೆ ಮಾಡಬೇಕು ಅಂತ ಏನೋ ಸಂಚು ಹಾಕಿದಾಗ, ಎಲ್ಲ ಸಂದರ್ಭದಲ್ಲೂ ನಮಗೆ ಬೇಕಾಗೋ ಆ ಒಂದು ಶಕ್ತಿ, ಆ ಧೈರ್ಯ, ಅದರ ಪ್ರತಿಬಿಂಬವಾಗಿ ಧೈರ್ಯ ಲಕ್ಷ್ಮಿಯನ್ನ ನಾವು ಪ್ರತಿನಿತ್ಯ ಒಳಗಡೆಯಿಂದ ಆರಾಧಿಸಬೇಕು. ಅದನ್ನ ನಮ್ಮ ಜೀವನ ಶೈಲಿಯ ಮೂಲಕ, ನಮ್ಮ ವಿಚಾರಧಾರೆಗಳ ಮೂಲಕ, ನಮ್ಮ ಆಚರಣೆಯ ಮೂಲಕ, ನಮ್ಮ ನಿತ್ಯ ಕರ್ಮಗಳ ಮೂಲಕ, ನಮ್ಮ ಧ್ಯಾನ ಕ್ರಿಯೆಗಳ ಮೂಲಕ, ನಮ್ಮ ಮನಸ್ಸನ್ನ ಬುದ್ಧಿವಂತಿಕೆಯನ್ನ ಸರಿದಾರಿಯಲ್ಲಿ ನಡೆಸೋದರ ಮೂಲಕ ಅದನ್ನ ನಾವು ಪ್ರಕಟಿಸ್ತಾ ಹೋಗಬೇಕು. ಅದೂ ಕೂಡ ಖಂಡಿತ ಪ್ರತಿನಿತ್ಯ ಲಕ್ಷ್ಮಿಯ ಆರಾಧನೆಯೇ. ಆ ಲಕ್ಷ್ಮಿ ಇಲ್ಲ ಅಂದರೆ ನಾವು ಹೇಳ್ತೀವಿ, ಅವರಪ್ಪ ಎಷ್ಟೊಂದು ಸಂಪಾದನೆ ಮಾಡಿದ್ರು, ಇವನ್ನೆಲ್ಲ ಕೆಟ್ಟಚಟಕ್ಕೆ ಬಿದ್ದು ಸರಿಯಾಗಿ ನೋಡ್ಕೊಳ್ದೆ ಎಲ್ಲ ಹಾಳು ಮಾಡ್ದ ಅಂತ ಹೇಳ್ತೀವಿ. ಸೊ ಎಲ್ಲಿ ಧೈರ್ಯ ಲಕ್ಷ್ಮಿ ಇಲ್ವೋ ಅಲ್ಲಿ ಮತ್ತೆ ನಿಮಗೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ ಯಾರೂ ಉಳಿಯಲ್ಲ, ಎಲ್ಲ ಹೊಟ್ಟೋಗ್ಬಿಡ್ತಾರೆ. ಸೊ ಅದರಿಂದ ಒಳಗಡೆಯಿಂದ ಒಂದು ಇನ್ನರ್ ಸ್ಟೆಬಿಲಿಟಿ ಅಥವಾ ಒಂದು ಇನ್ನರ್ ವೆಲ್ತ್ ಏನಿದೆ, ಅದು ನಾನಾಗಲೇ ಹೇಳಿದಾಗೆ ನಮ್ಮ ಕಾನ್ಫಿಡೆನ್ಸ್ ರೀತಿಯಲ್ಲಿ, ವಿಲ್ ಪವರ್ ರೀತಿಯಲ್ಲಿ, ಕ್ಲಾರಿಟಿ ರೀತಿಯಲ್ಲಿ ಪ್ರಕಟಗೊಳ್ತಾಳೆ. ಆದ್ದರಿಂದ ಧೈರ್ಯ ಲಕ್ಷ್ಮಿ ಅಥವಾ ವೀರಲಕ್ಷ್ಮಿ 6ನೇಯ ಸುಂದರವಾದ ಲಕ್ಷ್ಮಿ. 7ನೇದು ವಿಜಯಲಕ್ಷ್ಮಿ. ವಿಜಯ ಅಂದ ತಕ್ಷಣ ನೋಡಿ, ಈ ಎಲ್ಲ ಬೇರೆ ಬೇರೆ ಲಕ್ಷ್ಮಿಯ ಅವತಾರಗಳು ಎಷ್ಟು ಸುಲಭವಾಗಿ ಅದರ ಹೆಸರಲ್ಲೇ ಅರ್ಥ ಮಾಡ್ಕೊಳ್ಬಹುದು. ಆದರೆ ಸೂಪರ್ಫಿಷಿಯಲ್ ಆಗು ಅರ್ಥ ಮಾಡ್ಕೊಳ್ಬೋದು, ಒಳಗಡೆನೂ ಹೋಗಿ ಅರ್ಥ ಮಾಡ್ಕೊಳ್ಬೋದು. ಈಗ ಆಗಲೇ ನಾನು ಧನಲಕ್ಷ್ಮಿ ಅಂತ ಹೇಳಿದೆ. ಧನಲಕ್ಷ್ಮಿ ಅಂದ ತಕ್ಷಣ ದುಡ್ಡು ಕೊಡೋ ಲಕ್ಷ್ಮಿ ಅಂತ ಅನ್ಸ್ಬಿಡತ್ತೆ. ಆದರೆ ವಾಸ್ತವದಲ್ಲಿ ಯಾವ ರೀತಿ ಧನ, ಯಾವ ರೀತಿ ಹಣ ಅನ್ನೋದು ಆಮೇಲೆ ನಮಗೆ ಗೊತ್ತಾಯಿತು. ಧಾನ್ಯಲಕ್ಷ್ಮಿ ಅಂದ ತಕ್ಷಣ ಅದೇ ಊಟ ಗೀಟ ಗ್ರೇನ್ಸು ಅಂತ ಅನಿಸುತ್ತೆ. ಬಟ್ ವಾಸ್ತವದಲ್ಲಿ ಏನು ಅಂತ ಒಳಗಡೆ ಹೋದಾಗ ಗೊತ್ತಾಗುತ್ತೆ. ಸಂತಾನ ಅಂದ ತಕ್ಷಣ ಮಕ್ಕಳು ಗಿಕ್ಳು ಅಂತ ಅನಿಸುತ್ತೆ. ಬಟ್ ಸಮಾಧಾನವಾಗಿ ಒಳಗಡೆಯಿಂದ ಯೋಚನೆ ಮಾಡಿದಾಗ ಇದೆಲ್ಲವೂ ಸಂತಾನವೇ ಅಂತ ಗೊತ್ತಾಗತ್ತೆ. ಸೊ ಅದರಿಂದ ನಾವು ಅದು ಆ ಪದದ ಮೇಲೆ ಧ್ಯಾನ ಮಾಡಿದಾಗ ಆ ಲಕ್ಷ್ಮಿ ಒಳಗಡೆ ಹೇಗೆ ಪ್ರಕಟ ಆಗ್ತಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಮತ್ತು ಅದು ಅವತಾರದ ನಿಜ ಅರ್ಥವನ್ನು ಅಳವಡಿಸ್ಕೊಳ್ಳೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ವಿಜಯಲಕ್ಷ್ಮಿ, ಈ ಸುಂದರವಾದ 7ನೇ ಅವತಾರದಲ್ಲಿ ವಿಜಯಲಕ್ಷ್ಮಿ ಅಂದ ತಕ್ಷಣ ಬರೀ ಶತ್ರುಗಳ ಮೇಲೆ ವಿಜಯ ಅನ್ನೋದಾ? ಹೌದು, ಅದು ಕೂಡ. ಬಟ್ ಅದಷ್ಟೇ ಅಲ್ಲ. ಯಾವುದ್ರ ಮೇಲೆ ವಿಜಯ? ಎಸ್, ನಮ್ಮ ಅಹಂಕಾರದ ಮೇಲೆ ವಿಜಯ, ನಮ್ಮ ಅಜ್ಞಾನದ ಮೇಲೆ ವಿಜಯ, ನಮ್ಮ ಭಯದ ಮೇಲೆ ವಿಜಯ, ನಮ್ಮ ಕೋಪದ ಮೇಲೆ ವಿಜಯ, ನಮ್ಮ ನಿರ್ಲಕ್ಷ್ಯತನದ ಮೇಲೆ ವಿಜಯ, ನಮ್ಮ ಸೋಂಬೇರಿತನದ ಮೇಲೆ ವಿಜಯ, ನಮ್ಮ ಸ್ವಯಂ ವಿಧ್ವಂಸಕ ಅಂಶಗಳು, ಸೆಲ್ಫ್ ಸಬಟಾಶ್, ಅದರ ಮೇಲೆ ವಿಜಯ ಅಲ್ವಾ? ನಮ್ಮ ಪಾಪಕರ್ಮಗಳನ್ನು ನಾವು ಅರ್ಥ ಮಾಡಿಕೊಂಡು ಜ್ಞಾನ ಮಾರ್ಗದಲ್ಲಿ ಗೆದ್ದು ಬರ್ತೀವಲ್ಲ,